ಇವತ್ತು ನನಗೆ ಬಹಳ ಸಂತೋಷ ಯಾಕಾಗಿದೆ ಅಂತ ಹೇಳಿದ್ರೆ, ಈ ಕ್ರೀಡಾಕೂಟ ನಾನು ಒಬ್ಬ ಕ್ರೀಡಾಪಟುವಾಗಿ ಈ ಕ್ರೀಡಾಕೂಟವನ್ನು ಇಲ್ಲಿ ಆಯೋಜನೆ ಮಾಡಬೇಕು ಅಂತೇಳಿ ನಾನು ಒಲಿಂಪಿಕ್ ಸಂಸ್ಥೆಯವರನ್ನು ಕಳೆದ ವರ್ಷ ಮಂಗಳೂರು ಮತ್ತು ಉಡುಪಿಯಲ್ಲಿ ಆದಂಥ ಸಂದರ್ಭದಲ್ಲಿ ಕೇಳಿದಾಗ ಅವರು ನಮಗೆ ಇದನ್ನು ವಹಿಸಿಕೊಟ್ಟಿದ್ದರು. ಅದಕ್ಕಾಗಿ ನಾವು ಯಶಸ್ಸು ಮಾಡಬೇಕು. ಈ ನೂತನವಾದಂಥ ಸ್ಟೇಡಿಯಂನಲ್ಲಿ ಇಂಥ ಒಂದು ಅತಿ ದೊಡ್ಡ ಕ್ರೀಡಾಕೂಟ ನಮ್ಮೂರಿನಲ್ಲಿ ಆಗಬೇಕು. ಅದರ ಮೂಲಕ ಅದಕ್ಕೆ ಈ ಒಂದು ಸ್ಟೇಡಿಯಂಗೆ ಸಾರ್ಥಕತೆ ಬರ್ತದೆ ಅಂತ ಹೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಒಂದಿಷ್ಟು ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಈ ಕಾರ್ಯಕ್ರಮ ಬರಲೇಬೇಕು. ರಾಜ್ಯದ ಮೂಲೆ ಮೂಲೆಗಳಿಂದ ಕ್ರೀಡಾಪಟುಗಳು ಬಂದಿರ್ತಾರೆ, ನಾನು ಅವರಿಗೆ ನಿರಾಶೆ ಮಾಡಬಾರ್ದು ಅಂತೇಳಿ ಅವರು ಆಗಮಿಸಿದ್ದಾರೆ. ನಾನು ತಮ್ಮೆಲ್ಲರ ಪರವಾಗಿ, ಇಡೀ ತುಮಕೂರಿನ ಜಿಲ್ಲೆಯ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ ನಾನು ಅವರಿಗೆ ವಿಶೇಷವಾದಂಥ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮೆಲ್ಲ ಶಾಸಕರುಗಳು, ಅಧಿಕಾರಿ ಸ್ನೇಹಿತರು, ಕ್ರೀಡಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸ್ನೇಹಿತರೆ, ಮಾನ್ಯ ಮುಖ್ಯಮಂತ್ರಿಗಳು ಬೇರೊಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿನಲ್ಲಿ ಹೋಗಬೇಕಾಗಿದೆ. ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ನಾವು ಈ ಕ್ರೀಡಾಕೂಟವನ್ನು ಮಾನ್ಯ ಗೋವಿಂದರಾಜು ಅವರು ಹೇಳಿದಾಗೆ ನಶೆ ಮುಕ್ತ ಕರ್ನಾಟಕವನ್ನು ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಸದನದಲ್ಲಿ ಘೋಷಣೆ ಮಾಡಿದ್ದಾರೆ. ನೋ ಡ್ರಗ್ಸ್, ಸೇ ನೋ ಟು ಡ್ರಗ್ಸ್ ಇನ್ ಕರ್ನಾಟಕ ಅಂತೇಳಿ ಯುವ ಜನತೆಗೆ ಏನು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಈ ಕ್ರೀಡಾಕೂಟವನ್ನು ಅದಕ್ಕಾಗಿ ಮುಡುಪಾಗಿ ಇಡ್ತಾ ಇದ್ದೇವೆ. ಯುವ ಜನತೆ ತಮ್ಮ ಭವಿಷ್ಯವನ್ನು ಕಟ್ಕೊಳ್ಬೇಕು, ಯಾವುದೇ ರೀತಿಯಲ್ಲಿ ಮದ್ಯ ವ್ಯಸನಿಗಳಾಗಬಾರದು ಅಂಥೇಳಿ ನಮ್ಮೆಲ್ಲರ ಬಯಕೆ, ಮುಖ್ಯಮಂತ್ರಿಗಳ ಬಯಕೆ, ನಿಮ್ಮ ಪೋಷಕರ ಬಯಕೆ. ಅದಕ್ಕಾಗಿ ಈ ಕ್ರೀಡಾಕೂಟವನ್ನು ನಾವು ಅದಕ್ಕಾಗಿ ಮೀಸಲಿಟ್ಟಿದ್ದೇವೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಒಲಿಂಪಿಕ್ಸ್ ಮೋಟೋ ಇದೆ, just to participate, not to win. ಇವತ್ತು ನಾವು ಎಲ್ಲರೂ ಕೂಡ ಗೆದಿಲೇಬೇಕು ಅಂತ ಹೇಳಿ ಕ್ರೀಡೆಗೆ ಬರ್ತೇವೆ. ಆದರೆ ಎಲ್ಲರೂ ಗೆದಿಯೋದಕ್ಕಾಗೋದಿಲ್ಲ. ನಾವು ಭಾಗವಹಿಸೋದೇ ಬಹಳ ಮುಖ್ಯ. ಅದಕ್ಕಾಗಿ ಇವತ್ತು ತಾವೆಲ್ಲರೂ ಕೂಡ ಇಡೀ ರಾಜ್ಯದಿಂದ ಭಾಗವಹಿಸಿದ್ದೀರಿ. ಸುಮಾರು 8,000 ಕ್ರೀಡಾಪಟುಗಳು 7 ದಿವಸದಲ್ಲಿ ತುಮಕೂರಿನಲ್ಲಿ ಭಾಗವಹಿಸಿ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸ್ತಾರೆ. ಅವರೆಲ್ಲರೂ ಗೆದಿಯೋದಕ್ಕಾಗೋದಿಲ್ಲ. ಆದರೆ ಒಲಿಂಪಿಕ್ ಮೋಟೋ ಭಾಗವಹಿಸೋದೇ ಮುಖ್ಯ, ಗೆದಿಯೋದಕ್ಕಿಂತ ಭಾಗವಹಿಸೋದೇ ಮುಖ್ಯ. ಅದಕ್ಕಾಗಿ ತಮ್ಮೆಲ್ಲರಿಗೂ, ಎಲ್ಲ ಕ್ರೀಡಾಪಟುಗಳಿಗೆ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ.